ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಹಾಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಮಾತಿನ ಮಲ್ಲಯುದ್ಧ ಮುಂದುವರಿತಾ ಇದೆ. ಪ್ರಜ್ವಲ್ ಪೆನ್ಡ್ರೈವ್ ಪುರಾಣ, ಆಡಿಯೋ ಬಾಂಬ್ನ ವಿವಾದ. ಪೆನ್ಡ್ರೈವ್ ರಿಲೀಸ್ಗೆ ಸಿಡಿ ಶಿವುನೇ ಕಾರಣ. ಒಕ್ಕಲಿಗ ನಾಯಕತ್ವ ಪಡೆಯೋದಕ್ಕೆ ಹೆಣ್ಮಕ್ಳ ಕ್ಯಾಸೆಟ್ ಬೇಕಿತ್ತ ಅಂತ ಮಾತಿನ ಮೂಲಕ ಜರಿಯೋ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ನಮ್ಮ 40 ಜನರ ಫೋನ್ ಕದ್ದಾಲಿಕೆ ಆಗಿದೆ ಅನ್ನುವಂತಹ ಗಂಭೀರ ವಿಚಾರವನ್ನ ಕೂಡ ರೇಸ್ ಮಾಡಿದ್ರು. ಹಾಗೆ ಯಾರೋ ಮಾಡಿದ ತಪ್ಪಿಗೆ ಕುಟುಂಬವನ್ನ ಟಾರ್ಗೆಟ್ ಮಾಡೋದು ಸರಿನಾ ಅಂತ ಭಾವನಾತ್ಮಕ ಅಸ್ತ್ರದ ಪ್ರಯೋಗ ಕೂಡ ಆಯಿತು. ಎಮೋಷನಲ್ ಅಟ್ಯಾಕ್ ಮಾಡಿ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿಚ್ಚಿ ಕೊಡೋ ಪ್ರಯತ್ನವನ್ನ ನಿನ್ನೆ ಸುದ್ದಿಗೋಷ್ಠಿಯ ಭಾಗವಾಗಿ ನಡೆಸಿತ್ತು ಸ್ಪಷ್ಟ. ಎಚ್.ಡಿ.ಕೆ ಅಟ್ಯಾಕ್ಗೆ ಡಿ.ಕೆ. ಶಿವಕುಮಾರ್ ಅವರ ಕೌಂಟರ್ ಅಟ್ಯಾಕ್ ಏನು? ನೆನ್ನೆ ದಿನ ಬಂತಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸು ಸಿಡಿ ಶಿವ ನೆನ್ನೆ ಎಂಥದ್ದು ಬಂದಿದೆಯಲ್ಲ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗು. ನೆನ್ನೆಯಿಂದ ಉಸಿರೇ ಇಲ್ಲ. ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಈಗ ಚರ್ಚೆ ಮಾಡೋದಕ್ಕೆ. ಕುಮಾರಸ್ವಾಮಿನೇ ಇದನ್ನ ಪೆನ್ಡ್ರೈವ್ ಬಿಟ್ಟಿದ್ದು ಅಂತ ಹೇಳಿ ಪಾಪ ಭಾಳ ಚೆನ್ನಾಗಿ ಚರ್ಚೆ ಮಾಡೋರು. ಸಿಡಿ ಶಿವ ಹೇಳೋರಲ್ಲ ನೆನ್ನೆ. ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವುದಕ್ಕೂ ಉತ್ತರ ಕೊಡುವಂಥ ಸಂದರ್ಭ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ದೇವರಾಜೇಗೌಡರು, ಶಿವರಾಮೇಗೌಡರು ಇದರಲ್ಲಿ ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬಲಿ ಹಾಕಲಿಕ್ಕೆ ದೇವೇಗೌಡರ ಕುಟುಂಬನ. ಇದು ಆ ಅಮಾಯಕಿ ಹೆಣ್ಣುಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರೇ ನಿದ್ದೆ ಬರುತ್ತೆ ನಿಮಗೆ ರಾತ್ರಿ ಮನೆಯಲ್ಲಿ? ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ. ಇದನ್ನ ನಿಮ್ಮ ಒಂದು ರಾಜಕೀಯ ಇದ್ರ ಮೇಲೆ ಅಂತಸ್ತು ಕಟ್ಟಬೇಕು. ರಾಜಕೀಯದ ಅಂತಸ್ತು ಗೊತ್ತಿದೆ ಯಾಕೆ ನೀವು ಇವೆಲ್ಲ ಮಾಡಿದ್ದೀರಿ. ಇವತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಎಲ್ಲೆಲ್ಲ ನಿಮ್ಮ ತಮ್ಮ ಮಂಡ್ಯದೆಲ್ಲ ಮುಗಿಸ್ಬೇಕು ಅಂತ ಇದ್ರಿ. ಮಂಡ್ಯದಲ್ಲಿ ನನ್ನ ಪಕ್ಷ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ತುಮಕೂರು ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ. ಒಕ್ಕಲಿಗರ ಎಂಥದ ನಾಯಕ ಆಗಬೇಕು ಅಂತಂದರೆ ನಾನಂತೂ ಎಲ್ಲೂ ಒಕ್ಕಲಿಗ ನಾಯಕ ಆಗಬೇಕು ಅಂತೇಳಿ ದೇವೇಗೌಡರಿಗೆ ಆಲ್ಟರ್ನೇಟ್ ಅಂತೇಳಿ ನಾನಂತೂ ಅನ್ಕೊಂಡಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ನಾನೇನೋ ಒಂದು ಒಕ್ಕಲಿಗದ ನಾಯಕತ್ವದ ಪೌರತ್ವ ತಗೋಬೇಕಾಗಿಲ್ಲ, ನಾನು ಪಾರ್ಪತ್ಯಗಾರ ಆಗಬೇಕಾಗಿಲ್ಲ. ನನಗೂ ಪ್ರಜ್ಞೆ ಇದೆ, ನನಗೂ ರಾಜಕೀಯದ ಪ್ರಜ್ಞೆ ಇದೆ, ವ್ಯವಹಾರ ಪ್ರಜ್ಞೆ ಇದೆ, ಸೀರಿಯಸ್ನೆಸ್ಸು ಕೂಡ ನನಗೆ ಗೊತ್ತಿದೆ. ಇವತ್ತು ಇಂಥ ಒಂದು ರಾಜಕಾರಣದಲ್ಲಿ ಏನೋ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಿಕ್ಕೆ ಆ ಅಮಾಯಕ ಕುಟುಂಬಗಳಿಗೆ ಹೆಣ್ಣು ಮಕ್ಕಳನ್ನ ನಾವು ತಂದಿರೋದು, ಪ್ರಚಾರ ಮಾಡಿ ಬೀದಿಯಲ್ಲಿ ಪ್ರೀತಮ್ ಕೂಡ ಏನೋ ಹೇಳಿದ್ದು ನೋಡಿದೆ ನಾನು. 15 ಲಕ್ಷ ಪೆನ್ಡ್ರೈವ್ ಹಂಚಿದ್ದೀವಿ ಅಂತಲೂ ಏನೋ ಹಂಚವ್ರೆ ಅಂತ ಹಾಸನ ಜಿಲ್ಲೆ ಒಂದರಲ್ಲಿ. ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ? ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಲಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ. ಇಂಥ ಕೇಸ್ಗಳಲ್ಲಿ ಕುಮಾರಸ್ವಾಮಿ ಅವರು ಎಮೋಷನಲ್ ಆಗಿ ಮಾತಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ. ಬಟ್ ನಮ್ಮ ಕುಟುಂಬವನ್ನು ಯಾರೋ ಒಬ್ಬರು ಮಾಡೋದು ತಪ್ಪಿಗೆ ನಮ್ಮ ಕುಟುಂಬವನ್ನು ರಾಜಕೀಯವಾಗಿ ಹಣಿಯೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತೆಲ್ಲ ಅವ್ರು ಮಾತನಾಡಿದ್ದಾರೆ. ಬಟ್ ಇದು ತನಿಖೆಯ ಭಾಗ ಅಲ್ಲ, ಇದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. SIT ಅವರು ಏನು ಕ್ರಮ ತಗೋತಾ ಇದ್ದಾರೆ, ಪೆನ್ ಡ್ರೈವ್ ಹಂಚಿದ್ಯಾರು, ಆ ಕಾರ್ತಿಕ್ ಡ್ರೈವರ್ ಎಲ್ಲಿ ಹೋದ, ನವೀನ್ ಗೌಡ ಎಲ್ಲಿ ಹೋದ, ಇವುಗಳಿಗೆ SIT ಅವರು ಉತ್ತರ ಕೊಡಬೇಕು. ಅದಕ್ಕೆ ಪ್ಯಾರಲಲ್ ಆಗಿ ಈ ಥರದ ಮಾತುಗಳು ಕೇಳಿ ಬರ್ತಾ ಇರುತ್ತೆ. ಇದು ರಾಜಕೀಯ ಹೇಳಿಕೆಗಳು.